ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣ, ಶ್ರೀಕಾಕುಲಂ ದೊಡ್ಡ ಜಿಲ್ಲೆಗಳು. ವಿಶಾಖಪಟ್ಟಣಂ ಇವತ್ತು ದೊಡ್ಡ IT ಹಬ್ ಆಗಿ ಬೆಳೀತಾ ಇದೆ. ಇಂಥ ಒಂದು ಜಾಗದಲ್ಲಿ ರೈತರು, ಕೃಷಿಕರು, ಅಲ್ಲಿ ಭತ್ತ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥ ರೈತರು ಅಡಿಕೆ ಬೆಳೆಗೆ ಮುಂದಾಗಿದ್ದಾರೆ. ಇದು ನಮ್ಮ ಕರ್ನಾಟಕದ ಚನ್ನಗಿರಿಯಿಂದ ಹೋಗಿರ್ತಕ್ಕಂಥ ಅಡಿಕೆ ಗೋಟುಗಳು. ಅಲ್ಲಿ ತಗೊಂಡೋಗಿ ಅವರ ಗೋಟುಗಳನ್ನೆಲ್ಲ ಹಾಕಿ ಸಸಿಗಳನ್ನ ಮಾಡಿಕೊಂಡು ಈ ಒಂದು ಪಾಮ್ ಆಯಿಲ್ ಅಂತ ಏನು ಹೇಳ್ತೀವಲ್ಲ, ಪಾಮ್ ತೋಟ ಇದು. ಆ ಒಂದು ಗಿಡಗಳ ಮಧ್ಯದಲ್ಲಿ ತೆಂಗಿನ ಸೀಮೆ ಜಾತಿ ಥರದಲ್ಲಿ ಇರ್ತದೆ. ಪಾಮ್ ಗಿಡಗಳ ಮಧ್ಯದಲ್ಲಿ ಇವರು ಅಡಿಕೆ ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಬೆಳೀತಕ್ಕಂಥದ್ದು ನೋಡ್ತಾ ಇದ್ದಾರೆ. ಇದು ತೋರಿಸ್ತಾ ಇದ್ದೀನಿ. ಬರೀ ಬಯಲಲ್ಲೂ ಸಹ ಹಾಕಿರ್ತಕ್ಕಂಥದ್ದು ತೋರಿಸ್ತಾ ಇದ್ದೀನಿ. ಇವರು ರಾಯುಡು ಅಂತಂದೇಳಿ ವಿಶಾಖಪಟ್ಟಣದಲ್ಲಿ ಶ್ರೀಕೃಷ್ಣ ಇಂಜಿನಿಯರಿಂಗ್ ಅಂತಂದೇಳಿ ಒಂದು ದೊಡ್ಡ ಇದೆ. ವೈಜಾಗ್ ಸ್ಟೀಲ್ಸಲ್ಲಿ ಸಹ ಇವರ ಒಂದು ಇನ್ವಾಲ್ವ್ಮೆಂಟ್ ಎಲ್ಲ ಇರ್ತದೆ, ಅಡ್ವೈಸ್ ಎಲ್ಲ ಮಾಡ್ತಾ ಇರ್ತಾರೆ. ಇವರ ತೋಟ ಸುಮಾರು 80 ಎಕರೆ ತೋಟ ಶ್ರೀಕಾಕುಲಂ ಹತ್ರ ಇದೆ. ಇದು ಸಮುದ್ರದ ಬದಿ, ಇನ್ನೇನು 4 ಕಿಲೋಮೀಟರ್ ಹೋದರೆ ಸಾಕು ಸಮುದ್ರ ಇದೆ. ಆ ಸಮುದ್ರದ ದಂಡೆಯಲ್ಲಿ ಅದು ಆಂಧ್ರದ 45 ಡಿಗ್ರಿ ಟೆಂಪರೇಚರಲ್ಲಿ ಅಡಿಕೆ ಬೆಳೆ ಬರುತ್ತಾ. ಈಗ ಯೂಶಲಿ ನಮ್ಮಲ್ಲಿ ಎಂಥ ಭಾವನೆ ಇತ್ತು ಅಂತಂದರೆ, ಇಲ್ಲಿವರೆಗೂ ಅಡಿಕೆ ಬೆಳೆ ಅಂದರೆ ಕರ್ನಾಟಕ, ಕೇರಳದಲ್ಲಿ ಮಾತ್ರ ಬೆಳೀಲಿಕ್ಕೆ ಸಾಧ್ಯ, ಬೇರೆ ಇನ್ನೆಲ್ಲೂ ಬರಲ್ಲ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು, ಕರಾವಳಿ ಭಾಗ ಮತ್ತು ಪಶ್ಚಿಮ ಘಟ್ಟದ ಈ ಕಡೆ ಭಾಗ ಆಗಿರ್ತಕ್ಕಂಥ ಸಾಗರ, ತೀರ್ಥಹಳ್ಳಿ, ಚನ್ನಗಿರಿ, ಬೀರೂರು, ಕಡೂರು ಅಂತ ಏನು ಮಾತಾಡ್ತಿದ್ವಲ್ಲ, ಇದು ಇವತ್ತು ಅಡಿಕೆ ಬೆಳೆ ಭಾರತ ದೇಶದ 4 ದಿಕ್ಕುಗಳಿಗೂ ಹಬ್ಬುತ್ತಾ ಇದೆ ಅಂತ ಹೇಳಲಿಕ್ಕೆ ತಪ್ಪಿಲ್ಲ. ಈ ಒಂದು ಶ್ರೀಕಾಕುಲಂ, ವಿಶಾಖಪಟ್ಟಣಂ ಅಂತಕ್ಕಂಥ ಪ್ರದೇಶ ತುಂಬ ಬಿಸಿಲಿನ ವಾತಾವರಣ. ಇಲ್ಲಿ ಮಣ್ಣಿನಲ್ಲಿ pH, ಫಿಸಿಕಲ್ ಹೈಡ್ರೋಜನ್ ಅಂತ ಏನು ಅಂತೀವಲ್ಲ, ಇದರಲ್ಲಿ ಬದಲಾವಣೆ ಇರ್ತದೆ. ನೋಡಿ, ಇವರು ಜಸ್ಟ್ 2.5 ವರ್ಷದಲ್ಲಿ ಬಂದಂಥ ಅಡಿಕೆಯ ಶೃಂಗಾರವನ್ನು ಗಮನಿಸ್ತಾ ಇದ್ದಾರೆ. ಆಲ್ರೆಡಿ ಒಂಬಾಳೆ ಬಂದುಬಿಟ್ಟಿದೆ. ಅವ್ರಿಗೆ ಪೂಜೆ ಮಾಡೋ ಕಲ್ಚರನ್ನು ನಾನೇ ಹೋಗಿ ಹೇಳಿದೆ. ಸರ್, ನಮ್ಮಲ್ಲಿ ಕರ್ನಾಟಕದಲ್ಲಿ ಅಡಿಕೆ ಒಂಬಾಳೆ ಬಂದರೆ ಸಾಕು, ಪೂಜೆ ಮಾಡಿ ಒಂದು ಸಂಭ್ರಮಿಸ್ತಾರೆ, ನೀವು ಒಂದು ಪೂಜೆ ಮಾಡಿ ಅನ್ನೋ ಒಂದು ಮಾತನ್ನು ಹೇಳಿದೆ. 2.5 ವರ್ಷಕ್ಕೆ ಸುಮಾರು 12 ಅಡಿಯಷ್ಟು ಎತ್ತರಕ್ಕೆ ಹೋಗಿರ್ತಕ್ಕಂಥ ಅಡಿಕೆ ಮರಗಳು. ಅಡಿಕೆ ಗಿಡದಲ್ಲಿ ಎಲ್ಲೂ ನಿಮಗೆ ಕಪ್ಪು ರೋಗ, ಚುಕ್ಕೆ ರೋಗ ಇಲ್ಲ, ಹೆಲ್ತಿಯಾಗಿ ಬಂದಿದೆ. ಇವರು ನೀರೇನು ಜಾಸ್ತಿ ಕೊಡ್ತಾ ಇಲ್ಲ. ಆ ಪಾಮ್ ಟ್ರೀ ಕೊಡೋಂಥ ನೀರಿನಲ್ಲಿ ಸಣ್ಣ ಒಂದು ಮೈಕ್ರೋಟೋಬ್ ಹಾಕಿ ಇದಕ್ಕೆ ಹಾಕಿದ್ದಾರೆ. ಸಮೃದ್ಧಿಯಾಗಿ ತುಂಬ ಅಚ್ಚುಕಟ್ಟಾಗಿ ಅಡಿಕೆ ತೋಟ ಬಂದಿರತಕ್ಕಂಥದ್ದು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಇಂಥ ಒಂದು ಕರಾವಳಿ, ಆಂಧ್ರದ ಕರಾವಳಿ ಜಾಗದಲ್ಲಿ ನೋಡಿ ಅವರು ಪಾಮ್ ಕಟಾವ್ ಆಗ್ತಾ ಇದೆ, ಹಾರ್ವೆಸ್ಟಿಂಗ್ ಮಾಡಿದ್ದಾರೆ. ಸರಿ, ನಿಮಗೆ ಕುತೂಹಲ, ಆಯಿಲ್ ಪಾಮ್ ಅಡಿಕೆ ಮಿಕ್ಸ್ ಮಾಡಿದ್ರೆ ಹೆಂಗಂತಂದು ಅನ್ನಲಿಕ್ಕೆ ಇದೊಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಇವರು ಆಯಿಲ್ ಪಾಮಿಂದ ಇವರಿಗೆ ಒಂದು ವರ್ಷಕ್ಕೆ ಸಾಧಾರಣ ಅವ್ರಿಗೆ ಬರ್ತಕ್ಕಂಥ ಇನ್ಕಮ್ 2 ಲಕ್ಷಕ್ಕಿಂತಲೂ ಜಾಸ್ತಿ ಆಯಿಲ್ ಪಾಮಿಂದ ಇನ್ಕಮ್ ಬರುತ್ತೆ. ಇದಕ್ಕೆ ಮೇಂಟೆನೆನ್ಸ್ ಅಂತೂ ಏನೂ ಇಲ್ಲ, ಬರೀ ನೀರು ಕೊಡ್ತಾರೆ, ಒಂದು ಚೂರು ಏನಾದರೂ ಲೈಟಾಗಿ ಗೊಬ್ಬರ ಕೊಡ್ತಾರೆ, ಯಾವುದೇ ಔಷಧಿಗಳು ಇಲ್ಲವೇ ಇಲ್ಲ. ಅಷ್ಟು ಸರಳವಾಗಿ ಆಯಿಲ್ ಪಾಮ್ನ ಮೇಂಟೈನ್ ಮಾಡ್ತಾರೆ. ಸ್ವಲ್ಪ ನೀರು ಮಾತ್ರ ಬೇಸಿಗೆಯಲ್ಲಿ ಕೊಡಬೇಕಾಗುತ್ತೆ. ಇವರ ಬೋರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೋರಲ್ಲಿ ನೀರು ಬರ್ತಕ್ಕಂಥ ನೀರು ನೋಡಿ ನಮ್ಗೆ ಆಶ್ಚರ್ಯ. 105 ಅಡಿ ಬೋರೆಲು, ಸುಮಾರು 2.5 ಇಂಚಿನ ಫೋರ್ಸ್ ಆಗಿ ಬರ್ತಕ್ಕಂಥ ಒಂದು ನೀರು ನೀವು ನೋಡ್ತಾ ಇದ್ದಾರೆ. ಜಸ್ಟ್ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಇವರು ಕೇವಲ ಒಂದು 4 ತಿಂಗಳು ಮಾತ್ರ ನೀರು ಹಾಯಿಸ್ತಾರೆ. ಇದು ಕರಾವಳಿ, ಆಂಧ್ರದ ಕರಾವಳಿ ಭಾಗದಲ್ಲಿ ಸಮೃದ್ಧಿ ನೀರಿದೆ. ಇತ್ತೀಚಿನ ದಿನಮಾನಗಳಲ್ಲಿ ನೋಡಿ, ಇವರು 2ನೇ ಬೋರ್. ಇವರು ಎಲ್ಲಿ ಕೊರೆಸಿದ್ರು 100 ಅಡಿಗೆ 105 ಅಡಿಗೆ 4 ಇಂಚು 5 ಇಂಚು ಬರ್ತಕ್ಕಂಥ ಬೋರ್ವೆಲ್ನ ನೀರಿನ ಇಳುವರಿ. ಆದರೆ ನೀರಿನಲ್ಲಿ ಸ್ವಲ್ಪ ಸಪ್ಪೆ ನೀರು ಅಂತ ಹೇಳ್ತೀವಿ, ಯಾಕಂದರೆ ಕರಾವಳಿ ಪಕ್ಕದಲ್ಲೇ ಇದೆ. ಆ ಸಮುದ್ರದ ನೀರು ಈ ಒಂದು ಜನವಸತಿ ಪ್ರದೇಶದಲ್ಲಿ ಸ್ವಲ್ಪ ಇಂಟ್ರೂಡ್ ಆಗ್ತಾ ಇದೆ, ಅಂದರೆ ಅದರ ಜೊತೆಗೆ ಮಿಕ್ಸಪ್ ಆಗ್ತಾ ಇದೆ. ಹಾಗಾಗಿ ಇವರು ಕೆರೆಯನ್ನು ಮಾಡುವಂಥ ಕೆಲಸಕ್ಕೆ, ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾನು ಇವರ ಕೃಷಿ ಭೂಮಿಗೆ ವಿಸಿಟ್ ಮಾಡಿದೆ. ಇವರು 80 ಎಕರೆ ಜಾಗದಲ್ಲಿ ಸುಮಾರು 6 ಕೋಟಿ ಲೀಟರ್ ಕೆಪಾಸಿಟಿ, ಸುಮಾರು 6 ಎಕರೆ ಜಾಗದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡುವಂಥ ಹಂತಕ್ಕೆ ನಾನು ಪ್ಲ್ಯಾನಿಂಗ್, ಡಿಸೈನಿಂಗ್ ಎಲ್ಲ ನಾನೇ ಕೊಟ್ಟೆ. ಇವ್ರಿಗೆ ಬೋರ್ವೆಲ್ಗಳಲ್ಲಿ ನೀರಿನ ಗುಣಮಟ್ಟ ಹೆಚ್ಚು ಮಾಡಲಿಕ್ಕೆ ಇವರು ಮಾಲೀಕರು, ಶ್ರೀಕಾಕುಲಂನಲ್ಲಿ ಅವರ ಕೃಷಿ ಭೂಮಿಯ ಮಾಲೀಕರು ರಾಯುಡು ಅಂತಂದೇಳಿ. ಇವರ ಆಯಿಲ್ ಪಾಮ್ ಅಂತೂ ನನಗೆ ಭಾಳ ಖುಷಿಯಾಯಿತು. ತುಂಬ ಅವ್ರು ಹೇಳ್ತಾರೆ, ಸರ್ ಸುಮಾರು 12 ವರ್ಷಕ್ಕೂ ದಾಟಿ ಇದೆ, ಒಳ್ಳೆ ಬೆಳೆ ಬರ್ತಾಯಿದೆ, ಮಧ್ಯದಲ್ಲಿ ಅಡಿಕೆ ಹಾಕಬೇಕು ಅಂತ ನಮಗೊಂದು ಕಾನ್ಸೆಪ್ಟ್ ಇತ್ತು, ಅಡಿಕೆನೂ ಹಾಕಿದ್ವಿ. ನಾನೇ ಅವ್ರಿಗೆ ಇನ್ನೂ ಕೆಲವು ಮಾಹಿತಿಗಳನ್ನು ಕೊಟ್ಟೆ. ಇವರೊಂದು ಕೇವಲ ಒಂದು 3 ಎಕರೆಯಷ್ಟು ಮಾತ್ರ ಒಂದು ಸ್ಯಾಂಪಲ್ ಬಿಟ್ಟು ಮಾಡಿದ್ದಾರೆ. ಅಡಿಕೆ ತಾಳೆ ಹೆಂಗೆ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ. ಇದು ತುಂಬ ಅದ್ಭುತವಾಗಿ ತಾಳೆ ಬರ್ತಾ ಇದೆ. ತಾಳೆ ನೀವು ನೋಡ್ತಾ ಇದ್ದಿಲ್ಲ, ಎಲ್ಲ ಗೊಂಚಲಾಗಿ ಬರ್ತಾ ಇದೆ.
ತುಂಬ ಎತ್ತರಕ್ಕೆ ಹೋದಾಗ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರೆಲ್ಲ ಈಗೇನೆಲ್ಲ ಟೆಕ್ನಾಲಜಿಗಳಿದೆ, ಲ್ಯಾಡರ್ ಹಾಕೊಂಡು ದೊಡ್ಡ ದೋಟಿ ಅಂತ ಹೇಳ್ತೀವಲ್ಲ ಅದನ್ನು ಬಳಸಿ ಸಾನು ಇದನ್ನು ಮಾಡಲಿಕ್ಕೆ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆಲ್ಲ ಬರ್ತದೆ. ಇವರ ಕೃಷಿ ಭೂಮಿಯಲ್ಲಿ ಮಣ್ಣಿನ ಗುಣಧರ್ಮದ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡಿದೆ. ಮತ್ತು ಆಯಿಲ್ ಪಾಮ್ಗಳಿಗೂ ನೀವು ಪೆಪ್ಪರ್ ಬೆಳೆಸಿ, ಅಡಿಕೆಗೂ ಪೆಪ್ಪರ್ ಬೆಳೆಸಿ, ಮಧ್ಯದಲ್ಲಿ ಖಾಲಿ ಇರ್ತಕ್ಕಂಥ ಜಾಗಕ್ಕೆ ನೀವು ಶುಂಠಿಗೆ ಹೋಗ್ಬೋದು, ಏಲಕ್ಕಿಗೆ ಹೋಗ್ಬೋದು, ಅಥವಾ ನೀವು ಕಾಫಿಗೆ ಹೋಗ್ಬೋದು. ಅವ್ರು ಹೇಳಿದ್ರು, ಸರ್ ನಮಗೆ ಕಾಫಿ ಕಷ್ಟ, ನಮ್ಮ ಭಾಗದಲ್ಲಿ ಕಾಫಿ ಬರೋಲ್ಲ, ಯಾಕಂದ್ರೆ ಟೆಂಪ್ರೇಚರ್ ಜಾಸ್ತಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಕಾಫಿ ಅದು ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಲಿ, ವಿಶಾಖಪಟ್ಟಣಂ ಪಕ್ಕದಲ್ಲಿ ಅರಕು ಅಂತ ಒಂದು ಪ್ರದೇಶ ಇದೆ, ಹಿಲ್ ರೇಂಜ್. ಅದು ಕಾಫಿ ಬೋರ್ಡೇಲಿದೆ ಅರಕು, ಸುಮ್ಮ ಬೆಟ್ಟ ಗುಡ್ಡಗಳ ಪ್ರದೇಶ. ಅರಕೂನಲ್ಲಿ ಅದ್ಭುತವಾದಂಥ ಕಾಫಿ ಬರ್ತದೆ. ಅಷ್ಟು ವಿಶೇಷವಾದಂಥ ಕಾಫಿ ಆ ಒಂದು ಅರಕು ಫಾರೆಸ್ಟಿಂದ ಬರ್ತಕ್ಕಂಥ ನೀವು ಗಮನಿಸ್ತಾ ಹೋಗ್ಬೋದು. ಇವರು ಒಂದು ತಾಳೆ ಮರವನ್ನು ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥ ಸೀನ್ ನೀವು ನೋಡ್ತಾ ಇದ್ದೀರಾ ನೋಡಿ. ಎಲೆಗಳನ್ನೆಲ್ಲ ಕಟ್ ಮಾಡಾಕಿದರೆ ತಾಳೆ ಅದರಲ್ಲಿ ಒಂದು ಗೊಂಚಲು ಬಿದ್ದಿದೆ, ತಾಳೆ ಫ್ರೂಟ್ಸ್ ಇರ್ತಕ್ಕಂಥದ್ದು. ಈ ಥರ ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥದ್ದು ನೀವು ನಿಮಗೆ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವರು ಅಷ್ಟು ಅಚ್ಚುಕಟ್ಟಾಗಿ ತಾಳೆ ಪಾಮ್ನ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಹೋಗ್ತಾ ಇದ್ದಾರೆ. ಇವರಿಗೆ 2 ಇನ್ಕಮ್. ಒಂದು ತಾಳೆಯಿಂದ ಈಗ ಆಲ್ರೆಡಿ 1 ಎಕರೆಗೆ 2 ಲಕ್ಷ ರೂಪಾಯಿಯಷ್ಟು ಆಯಿಲ್ ಪಾಮಿಂದ ಬರ್ತಾ ಇದೆ. ಪ್ಲಸ್ ಅವರಿಗೆ ಅಡಿಕೆಯಿಂದಲೂ ಒಂದು ಇನ್ಮೇಲೆ ಉತ್ಪನ್ನ ಸ್ಟಾರ್ಟ್ ಆಗುತ್ತೆ. ಮಧ್ಯದಲ್ಲಿ ಇಂಟರ್ ಕ್ರಾಪ್ ಮಾಡಿಕೊಂಡು ಇವ್ರಿಗೆ ನನ್ನ ಅಡ್ವೈಸ್ ಏನಂತಂದರೆ, ಇಂಥ ಒಂದು ಕೃಷಿ ಭೂಮಿಗಳಲ್ಲಿ ನೀವು ಡ್ರಿಪ್ ಇರಿಗೇಷನ್ ಮಾಡ್ತಾಯಿದ್ದೀರಾ, ಡ್ರಿಪ್ ಬದಲಿಗೆ ಮಿಸ್ಟ್ ಇರಿಗೇಷನ್ ಹಂತದಲ್ಲಿ ಮಿಸ್ಟ್ ಇರಿಗೇಷನ್ ಮಾಡಿಕೊಂಡ್ರೆ ಬರೀ ಗಾಳಿಯಲ್ಲೇ ತೇವಾಂಶವನ್ನು ಕಂಡೆನ್ಸ್ ಮಾಡಿ ಗಾಳಿಯಲ್ಲಿ ನೀರನ್ನು ತಂಪಾದ ಅಂಥ ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಈ ಒಂದು ಬೆಳೆಯಿಂದ ಆಯಿಲ್ ಪಾಮ್ಗೆ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ. ಒಂದು ಸೂಕ್ಷ್ಮ ವಾತಾವರಣ, ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಕ್ರಿಯೇಟ್ ಮಾಡ್ಬೋದು. ಇದರಿಂದ ತಾಳೆಯಲ್ಲಿ ಇಳುವರಿನೂ ಹೆಚ್ಚಾಗುತ್ತೆ. ಇಡೀ ಮರವನ್ನು ಸ್ಟೆಮ್ಮೆ ಕಂಪ್ಲೀಟ್ ಯಾವಾಗಲೂ ಮಾಯ್ಶ್ಚರ್ ರಿಟೈನ್ ಆಗುತ್ತೆ, ಒಣಗೋದಿಲ್ಲ. ಅಡಿಕೆಗಂತೂ ಇನ್ನೂ ಅದ್ಭುತವಾಗುತ್ತೆ. ಈ ಥರದಲ್ಲಿ ಕರಾವಳಿ ಆಂಧ್ರದಲ್ಲಿ ವಿಶಾಖಪಟ್ಟಣ, ಶ್ರೀಕಾಕುಳಂ ಎಲ್ಲ ಕಡೆಗೂ ಅಡಿಕೆ ಇವರು ಆ್ಯಕ್ಚುಲಿ ಗೋಟೆಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಇವರು 80 ಎಕರೆಗೂ ಅಡಿಕೆಯನ್ನು ಮಾಡುವಂಥ ಒಂದು ಆಲೋಚನೆಯಲ್ಲಿ ಇವರು ಇದ್ದಾರೆ. ಇದು ನನ್ನ ಪ್ರಕಾರ ಈ ಅಡಿಕೆ ಬೆಳೆ ಇವ್ರದ್ದು ತೋಟ ನೋಡಿ ಆದಮೇಲೆ ನನಗೆ ಅನ್ನಿಸ್ತಾ ಇದೆ, ಎಲ್ಲ ಟೆರೈನ್ಗೂ ಅಡಿಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಎಕ್ಸೆಪ್ಟ್ ರಾಯಲಸೀಮಾ ಅಂತ ಒಂದು ಕಲ್ಲು ಬಂಡೆಯ ನಾಡು ಮೋಸ್ಟ್ಲಿ ಕಷ್ಟ ಆಗ್ಬೋದೇನೋ ಗೊತ್ತಿಲ್ಲ. ಇಂಥವು ನೋಡಿ, ಇಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಂದು ಭೂಮಿಯಲ್ಲೂ ಅಡಿಕೆ ಬರಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೋಸ್ಕರವಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನಾನು ನನ್ನ ಅಡ್ವೈಸ್ ಮೇರೆಗೆ ಇವರು ಒಂದು ಮಳೆ ನೀರಿನ ರೈನ್ ಹಾರ್ವೆಸ್ಟಿಂಗ್ ಮಾಡುವಂಥ ಒಂದು ಕೆಲಸ, ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡುವಂಥ ಒಂದು ಕೆಲಸವನ್ನು ಅಷ್ಟು ಪ್ಲ್ಯಾನ್ಡಾಗಿ ಮಾಡಿದ್ದೀವಿ. ಈ ಥರ ಕೇವಲ 2.5-3 ವರ್ಷಕ್ಕೆ ಮರಗಳು ನೋಡಿ ಎಷ್ಟು ಹೆಲ್ತಿ ಆಗಿದೆ ಅಂದರೆ ಅಡಿಕೆ. ನಮ್ಮ ಅಡಿಕೆ ಕೃಷಿಕರು ಭಾಳಷ್ಟು ಜನ ಈ ವಿಡಿಯೋ ನೋಡ್ಬೋದು. ನಿಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದಂಥ ಅಡಿಕೆಗೂ ಈ ಅಡಿಕೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ, ಒಂದು ಮಗು ಬೆಳೆದಂಗೆ ಬೆಳೆದುಬಿಟ್ಟಿದೆ ಅಷ್ಟು ಅಚ್ಚುಕಟ್ಟಾಗಿ. ಇವರೇನು ಝೀರೋ ಮೇಂಟೆನೆನ್ಸ್, ಏನು ಎಫರ್ಟೇ ಹಾಕಿಲ್ಲ. ಆಲ್ರೆಡಿ ಸುಮಾರು ಗಿಡಗಳಲ್ಲೆಲ್ಲ ಶೃಂಗಾರ ಬಂದಿದೆ. ಅವ್ರು ಹೇಳ್ತಾರೆ 2.5 ವರ್ಷ, ಇನ್ನು ಜುಲೈ ಬಂದರೆ 3 ವರ್ಷ ಆಗುತ್ತೆ. 2.5 ವರ್ಷಕ್ಕೆ ಅದ್ಭುತವಾದ ಬಂದಿರತಕ್ಕಂಥ ಅಡಿಕೆ ನೋಡಿದ ಮೇಲೆ ಆಂಧ್ರದ ಭಾಗದವರು ಅಡಿಕೆಯನ್ನು ಮಾಡಲಿಕ್ಕೆ ತುಂಬ ಉತ್ಸುಕರಾಗಿದೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೋಸ್ಕರವಾಗಿ ಈ ವಿಡಿಯೋನ ಮಾಡಿದ್ದೀನಿ. ನಮಸ್ಕಾರ. You